ಶ್ರೀಕೃಷ್ಣನ ಅಂತ್ಯ. ಶ್ರೀಕೃಷ್ಣ ಅಂತ್ಯ ಯಾರಿಂದ ಆಯಿತು? ಜರವ್ಯಾಧನ ಬಾಣಕ್ಕೆ ಬಲಿಯಾದ ಕೃಷ್ಣ. ಯಾದವರು ಪರಸ್ಪರ ಕಾದಾಡಿಕೊಂಡು ನಾಶವಾದಾಗ ತುಂಬ ದುಃಖತಪ್ತನಾದ ಬಲರಾಮನು ಪರಮಾತ್ಮನನ್ನು ಧ್ಯಾನಿಸುತ್ತಾ ತನ್ನ ಆತ್ಮನನ್ನು ಆತ್ಮಸ್ವರೂಪದಲ್ಲಿ ಸ್ಥಿರಗೊಳಿಸಿ ಈ ಭೂಲೋಕವನ್ನು ಬಿಟ್ಟು ಹೊರಟು ಹೋದನು. ಅಣ್ಣ ಬಲರಾಮನು ಈ ರೀತಿ ಗತಿಸಿ ಹೊರಟಾಗ ಕೃಷ್ಣನು ಏಕಾಂಗಿಯಾಗಿ ದುಃಖಿಸತೊಡಗಿದನು. ನಂತರ ಅವನು ಒಂದು ಅರಳಿ ಮರದ ಕೆಳಗೆ ಹೋಗಿ ಮೌನದಿಂದ ನೆಲದ ಮೇಲೆ ಕುಳಿತು ಬಿಟ್ಟನು. ಆ ಸ್ಥಿತಿಯಲ್ಲೂ ಕೂಡ ಅವನ ಮುಖದಲ್ಲಿ ಸುಂದರವಾದ ಹಾಸ್ಯ ಕಪೋಲಗಳಲ್ಲಿ ಕಪ್ಪಾದ ಮುಂಗುರುಳು ಲಾಸ್ಯವಾಡುತ್ತಿದ್ದವು. ಒಟ್ಟಿನಲ್ಲಿ ಶ್ರೀಕೃಷ್ಣನು ದುಃಖದಲ್ಲೂ ಕೂಡ ತನ್ನ ಲವಲವಿಕೆಯನ್ನು ಕಿಂಚಿತ್ತೂ ಕಳೆದುಕೊಂಡಿರಲಿಲ್ಲ. ಈ ಮಧ್ಯೆ ಜರ ಎಂಬ ವ್ಯಾಧನು ಬೇಟೆ ಹುಡುಕುತ್ತಾ ಆ ಸ್ಥಳಕ್ಕೆ ಆಗಮಿಸಿದ. ಯಾದವರು ತಮ್ಮ ಕಲಹದಲ್ಲಿ ಕಬ್ಬಿಣದ ಒನಕೆಯನ್ನು ತೆಗೆದಿದ್ದ ಚೂರನ್ನು ಎಸೆದಿದ್ದರು. ಆ ಚೂರು ಜರವ್ಯಾಧನಿಗೆ ಸಿಕ್ಕಿತ್ತು. ತನಗೆ ಕಬ್ಬಿಣದ ತುಂಡನ್ನು ತನ್ನ ಬಾಣದ ಅಲುಗನ್ನಾಗಿಸಿಕೊಂಡು ಅದರ ಸಹಾಯದಿಂದ ಬೇಟೆಯಾಡಲು ಆತನು ಬೇಟೆ ಹುಡುಕುತ್ತಾ ಹೊರಟಿದ್ದನು. ಅಲ್ಲಿಗೆ ಆಗಮಿಸಿದ ಆತನಿಗೆ ಮೇಲೆ ಮಲಗಿದ್ದ ಕೃಷ್ಣನ ಕೆಂಪಾದ ಪಾದವು ಜಿಂಕೆಯ ಮುಖದಂತೆ ಕಾಣುತ್ತಿತ್ತು. ಆಹಾ, ಈ ದಿನ ನನಗೆ ಒಳ್ಳೆಯ ಬೇಟೆ ಸಿಗುತ್ತಿದೆ ಎಂದು ಭಾವಿಸಿದ ಆತ ಅದು ಜಿಂಕೆ ಎಂದು ಭಾವಿಸಿ ನನ್ನ ಬಾಣವನ್ನು ಪ್ರಯೋಗ ಮಾಡಿಯೇ ಬಿಟ್ಟ. ನಂತರ ತನ್ನ ಬೇಟೆ ಎಲ್ಲಿ ಬಿದ್ದಿದೆ ಎಂದು ಅರಸುತ್ತಾ ಬಂದಾಗ ಅಲ್ಲಿ ಅದು ಬಂದು ಕೃಷ್ಣನ ಪಾದಕ್ಕೆ ತಾಕಿರುವುದನ್ನು ನೋಡಿ ಭಯದಿಂದ ಗಡ ನಡುಗುತ್ತಾ ತೊಡಗಿದನು. ತನ್ನಿಂದ ಗೊತ್ತಿಲ್ಲದೆ ನಡೆದ ಈ ಮಹಾ ಅಪರಾಧಕ್ಕೆ ದುಃಖಿಸುತ್ತಾ ಕೃಷ್ಣನ ಪಾದದಲ್ಲಿ ಬಿದ್ದು ಹೊರಳಾಡತೊಡಗಿದನು. ಅವನು ಕೃಷ್ಣನ ಕ್ಷಮೆ ಕೇಳುತ್ತಾ, ಪ್ರಭು, ನಾನು ತಿಳಿಯದೆ ತಳತಳ ಹೊಳೆಯುವ ತಮ್ಮ ಪಾದವನ್ನು ಜಿಂಕೆಯೆಂದು ಭಾವಿಸಿ ಬಾಣಪ್ರಯೋಗ ಮಾಡಿಬಿಟ್ಟೆ. ತಮ್ಮ ಈ ನೋವಿಗೆ ಕಾರಣೀಕರ್ತನಾದ ಮಹಾಪಾಪ ಮಾಡಿರುವೆನು. ದಯಮಾಡಿ ನನ್ನ ಈ ಅಪರಾಧವನ್ನು ಕ್ಷಮಿಸಿ ಎಂದು ಬೇಡತೊಡಗಿದನು. ನಿನ್ನ ಸ್ಮರಣೆ ಮಂತ್ರದಿಂದ ಮನುಷ್ಯರ ಅಜ್ಞಾನ ಅಂಧಕಾರವು ನಾಶವಾಗುತ್ತದೆ. ಅಂತಹ ಮಹಾಪುರುಷನಾದ ನಿನಗೆ ನಾನೇ ಇಂದು ದ್ರೋಹ ಮಾಡಿದೆ. ನಿನ್ನನ್ನು ಜಿಂಕೆ ಎಂದು ತಪ್ಪು ಮಾಡಿ ಬಾಣಪ್ರಯೋಗ ಮಾಡಿ ನಾನು ಮಹಾಪಾಪಿಯಾಗಿದ್ದೇನೆ. ದಯಮಾಡಿ ನನ್ನನ್ನು ಈಗಲೇ ಕೊಂದುಬಿಡು. ನಿನ್ನ ಕೈಯಿಂದ ನಾನು ಹತನಾದರೆ ಖಂಡಿತವಾಗಿಯೂ ನನಗೆ ಸದ್ಗತಿ ದೊರಕುತ್ತದೆ ಎಂದು ಬೇಡತೊಡಗಿದ. ಅದಕ್ಕೆ ಕೃಷ್ಣನು, ಎಲೈ ವ್ಯಾಧನೆ, ಹೆದರಬೇಡ. ನೀನು ನನಗೆ ಇಷ್ಟವಾದುದನ್ನೇ ಮಾಡಿರುವೆ. ನಿನ್ನ ಬಾಣದಿಂದಲೇ ನಾನು ಹತನಾಗಬೇಕೆಂಬುದು ವಿಧಿ ನಿಯಮವಾಗಿತ್ತು. ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ. ಈ ಕಾರ್ಯಕ್ಕಾಗಿ ಕೃಷ್ಣನು ಜರವ್ಯಾಧನಿಗೆ ಈ ರೀತಿ ಅಪ್ಪಣೆ ಮಾಡಿದಾಗ ಆತನು ಕೃಷ್ಣನಿಗೆ 3 ಪ್ರದಕ್ಷಿಣೆ ಬಂದು ಭಕ್ತಿಯಿಂದ ನಮಸ್ಕರಿಸಿದನು. ಆ ಹೊತ್ತಿಗೆ ಸರಿಯಾಗಿ ಸ್ವರ್ಗದಿಂದ ವಿಮಾನ ಬಂದು ಕೆಳಕ್ಕೆ ಇಳಿಯಿತು. ಕೃಷ್ಣನ ಆದೇಶದಂತೆ ಜರವ್ಯಾಧನು ಆ ವಿಮಾನವನ್ನು ಏರಿ ಅಲ್ಲಿಂದ ದಿವ್ಯಲೋಕಕ್ಕೆ ಪ್ರಯಾಣ ಬೆಳೆಸಿದನು. ಈ ರೀತಿ ಜರವ್ಯಾಧನ ಆಕಸ್ಮಿಕ ಬಾಣಪ್ರಯೋಗ ಕೃಷ್ಣನ ಅಂತ್ಯಕ್ಕೆ ಕಾರಣವಾಯಿತು. ಶ್ರೀಕೃಷ್ಣನ ಅಂತ್ಯವನ್ನು ಕೇಳಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲಿನ ಹಳೆಯ ವಿಡಿಯೋಗಳನ್ನು ನೋಡಿ. ನಮಸ್ಕಾರ.